ಬಂಧುಗಳೇ, ಇಲ್ಲಿ ನಾವು ಸೇರಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ರೀತಿ ಇಡೀ ದೇಶದಲ್ಲಿ 80,000 ಕಾರ್ಯಕ್ರಮಗಳಾಗ್ತಾ ಇವೆ. ಜನವರಿಯಿಂದ ಮಾರ್ಚ್ವರೆಗೆ 80,000 ಸ್ಥಾನಗಳಲ್ಲಿ ಈ ರೀತಿ ಹಿಂದೂಗಳು ಒಟ್ಟಾಗಿ ನಮ್ಮ ರಾಷ್ಟ್ರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಹಿಂದೂ ಸಮಾಜ, ಇದರಲ್ಲಿ ನಮ್ಮ ಕರ್ತವ್ಯ ಏನು ಅನ್ನುವಂಥದ್ದನ್ನು ಚಿಂತನೆ ಮಾಡಲಿಕ್ಕೋಸ್ಕರ ಸೇರ್ತಾ ಇದ್ದಾರೆ. ಈಗಾಗಲೇ ಹೇಳಿದರು ಭಾಷಣದಲ್ಲಿ ಸಂಘದ ಶತಾಬ್ದಿಯ ಮಹತ್ವ, ಸಂಘದ ಮಹತ್ವ, ಹಿಂದುತ್ವದ ಮಹತ್ವ ಹೇಳ್ತಾರೆ ಅಂತೇಳಿ. ಆದರೆ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಬೇಕಾದ್ದು ಏನು ಅಂತ ಕೇಳಿದರೆ, ಸಂಘವನ್ನು ವಿಜೃಂಭಿಸಿ ಮಾತಾಡುವಂತಹ ಭಾಷಣ ಅಲ್ಲ. ಬದಲಾಗಿ ಹಿಂದೂ ಸಮಾಜ, ಪ್ರತಿಯೊಬ್ಬ ಹಿಂದೂ ತನ್ನ ಕರ್ತವ್ಯ ಏನು ನನ್ನ ಧರ್ಮ ರಕ್ಷಣೆಯಲ್ಲಿ ಅನ್ನುವಂತಹ ಕರ್ತವ್ಯ ಬೋಧದ ಜಾಗೃತಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಇದನ್ನೊಂದು ಭಾಷಣ ಅಂತ ತಿಳ್ಕೊಳ್ಳದೆ, ನಮ್ಮ ಮನೆಯ ಚಾವಡಿಯಲ್ಲಿ ನನ್ನ ತಮ್ಮನೋ ಅಥವಾ ನನ್ನ ಅಣ್ಣನೋ ಮಾತಾಡ್ತಿದ್ದಾನೆ ಅನ್ನುವ ರೀತಿ ನಾವು ಇದನ್ನು, ಚಿಂತನೆಯ ರೀತಿ ನಾವು ಇದನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ವರ್ಷ ನಮಗೆ ಒಂದು ಅಭೂತಪೂರ್ವ ವರ್ಷ. ಯಾಕೆ ಅಂತ ಕೇಳಿದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಮ್ಮೆಲ್ಲರನ್ನ ಒಂದು ಮಾಡುತ್ತಿರುವಂತಹ ರಾಷ್ಟ್ರೀಯ ಸೇವಕ ಸಂಘಕ್ಕೆ 100 ವರ್ಷ. ಹಾಗೆ ಸ್ವಾತಂತ್ರ್ಯದ ಕಿಚ್ಚು ಅದು ತುಂಬ ನೀರಸವಾಗಿ ಹೋಗ್ತಾ ಇರುವಾಗ ಅದನ್ನು ಹೆಚ್ಚಿಸಿದಂತಹ, ಸ್ಫೂರ್ತಿಯನ್ನು ತುಂಬಿದಂತಹ, ಸ್ವಾತಂತ್ರ್ಯಕ್ಕೆ, ಅದರ ಹೋರಾಟಕ್ಕೆ ಹೊಸ ವೇಗವನ್ನು ಕೊಟ್ಟಂತಹ ವಂದೇ ಮಾತರಂಗೆ 150ನೇ ವರ್ಷ. ಹಾಗಾಗಿ ಈ 2 ಕಾರಣಗಳಿಗೆ ಇದೊಂದು ಅಭೂತಪೂರ್ವ ವರ್ಷ. ಈ ಭೂಮಿಯಲ್ಲಿ, ಭಾರತದಲ್ಲಿ ಹುಟ್ಟಿದಂತಹ ನಾವುಗಳು ಬಹಳ ಪುಣ್ಯವಂತರು ಬಂಧುಗಳೇ. ಯಾಕೆ ಪುಣ್ಯವಂತರು ಅಂತ ಕೇಳಿದರೆ, ಇದು ದೇವಭೂಮಿ, ಇದು ಪುಣ್ಯಭೂಮಿ. ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನು ಸುತ್ತಾಡಿ ಬಂದ ನಂತರ ಭಾರತವನ್ನು ಅರ್ಥೈಸಿಕೊಂಡ್ರು. ವಿದೇಶಕ್ಕೆ ಹೋಗಿ ಭಾರತದ ಹಿರಿಮೆ ಗರಿಮೆಯನ್ನು ಹೇಳಬೇಕು ಅಂತ ಹೇಳಿ ಇಡೀ ವಿದೇಶವನ್ನು ಪರ್ಯಟನೆ ಮಾಡ್ತಾರೆ, ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡ್ತಾರೆ. ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡಿ ವಾಪಸ್ ಭಾರತಕ್ಕೆ ಬಂದಾಗ, ಭಾರತದ ನೆಲಕ್ಕೆ ಕಾಲಿಟ್ಟಾಗ ಸ್ವಾಮಿ ವಿವೇಕಾನಂದರು ಈ ಮಣ್ಣನ್ನು, ಈ ಭೂಮಿಯ ಮಣ್ಣನ್ನು, ಒಂದು ಹಿಡಿ ಮಣ್ಣನ್ನು ತೆಗೆದು ತನ್ನ ಮೈ ಮೇಲೆ ಹಾಕ್ಕೊಳ್ತಾರೆ. ಯಾಕೆ ಅಂತ ಕೇಳಿದರೆ, ನಾನು ಇಡೀ ಭೋಗ ಭೂಮಿಯನ್ನು ಸುತ್ತಾಡಿಕೊಂಡು ಬಂದಿದ್ದೇನೆ. ಹಾಗೆ ಸುತ್ತಾಡುವಾಗ ಏನಾದರೂ ನನ್ನ ಮೈಗೆ, ಮನಸ್ಸಿಗೆ ಕೆಲವು ಸಂಗತಿಗಳು ಅಂಟಿಕೊಂಡಿದ್ರೆ ಈ ಮಣ್ಣಿನಿಂದ ಅದು ತೊಲಗಲಿ ಅಂತ ಹೇಳಿ ಈ ಮಣ್ಣನ್ನು ಮೈ ಮೇಲೆ ಸುರಿಸ್ತಾರೆ, ಮಣ್ಣಿನ ಸ್ನಾನವನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಇದು ಪುಣ್ಯಭೂಮಿ, ಇದು ದೇವಭೂಮಿ. ನಾವು ದಿನನಿತ್ಯ ಪೂಜೆ ಮಾಡುವಂತಹ, ಸ್ಮರಿಸುವಂತಹ ದೇವರುಗಳು ಅವತಾರ ಎತ್ತಲಿಕ್ಕೆ ಆಯ್ಕೆ ಮಾಡಿರುವ ಭೂಮಿ ಯಾವುದು ಅಂತ ಕೇಳಿದರೆ ಅದು ನಮ್ಮ ಭಾರತ. ಇದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮಗೆ ಗರ್ವ ಇರಬೇಕು, ನಮಗೆ ಶ್ರದ್ಧೆ ಇರಬೇಕು. ಅನೇಕ ಸಲ ಹಿಂದೂ ಸಮಾಜದ ಹಲವು ಸಂಗತಿಗಳ ಬಗ್ಗೆ ಕೇಳುವಾಗ, ಇತ್ತೀಚೆಗೆ ನನಗೊಬ್ಬರು ವಾಟ್ಸಪ್ ಮಾಡಿದರು. ಉಳ್ಳಾಲ ತಾಲೂಕಿನ ಈ ಭಾಗದ 900 ಜನರನ್ನು ನಾವು ಸಂಪರ್ಕ ಮಾಡಿದ್ವಿ, ಯಾವುದೋ ಒಂದು ದೇವರ ಪ್ರತಿಷ್ಠಾಪನೆಯ ವಿಷಯದಲ್ಲಿ. ಆದರೆ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಕೇವಲ 200 ಮಂದಿ ಅಂತ ಹೇಳಿ. ಇದು ನಮ್ಮ ಹಿಂದೂ ಸಮಾಜದ ಸ್ಥಿತಿ. ಅಂದರೆ ಒಂದು ಕಾರ್ಯಕ್ರಮಕ್ಕೆ 1,000 ಮಂದಿಯನ್ನು ಸಂಪರ್ಕ ಮಾಡಿದರೆ ಒಟ್ಟು ಸೇರುವ ಹಿಂದೂಗಳೆಷ್ಟು? ಜಾಸ್ತಿ ಅಂದರೆ 30%. ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕಾ ಬೇಡವಾ? ಈ ದೇಶದ ರಕ್ಷಣೆ, ಈ ಧರ್ಮದ ರಕ್ಷಣೆ, ಈ ಸಂಸ್ಕೃತಿಯ ಉಳಿವು, ಇದರ ರಕ್ಷಣೆಯ ಕೆಲಸ ಅದು ಕೇವಲ ಯಾವುದೋ ಒಂದು ಹುಡುಗರ ಗುಂಪು ಅಥವಾ ಯಾವುದೋ ಒಂದು RSSನಂಥ ಸಂಘಟನೆ ಅಥವಾ ಇನ್ಯಾವುದೋ ಸೇವಾ ಸಂಘ ಇದರದ್ದು ಮಾತ್ರನಾ? ಕೇವಲ ಈ ಸಂಘಟನೆಗಳಿಗೆ ಕಾಂಟ್ರಾಕ್ಟ್ ಕೊಟ್ಕೊಂಡು ಮನೆಯಲ್ಲಿ ಕೂತು ಈ ಜವನಿರ್ದಾಲ ಪ್ರಯೋಜನಿಚ್ಚಿದಾಲ ಎಂಟೆ ಕೆಲಸ ಮಂದೊಂದಿದ್ದೀರಿ, ಆಗ್ಲಿಗೊಂದು ಮಂದೋಲಿ, ಮುಗ್ಲಿಗೆ ಅವು ಮಂದೋಲಿ ಅಂತ ಹೇಳುವುದು ಮಾತ್ರ ನಮ್ಮ ಕೆಲಸವ? ಅಥವಾ ಪೊಲೀಸ್ ಇಲಾಖೆ, ಕಾನೂನು, ನಮ್ಮ ದೇಶದ ಸೈನಿಕರು, ಇವರದ್ದು ಮಾತ್ರ ರಕ್ಷಣೆಯ ಕೆಲಸವ? ಇದು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜದ ಕೆಲಸ. ಈಗಾಗಲೇ ಹೇಳಿದರು, ಸಂಘದ ಶತಾಬ್ದಿ ವರ್ಷಾಚರಣೆಯನ್ನು ಮಾಡ್ತಾ ಇದೆ ಅಂತೇಳಿ. ಸಂಘವನ್ನು ಸ್ಥಾಪನೆ ಮಾಡಿರುವಂತಹ ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಿಗೇವಾರ್ ವೈದ್ಯರು ಏನಿದ್ದಾರೆ, ತಮ್ಮ ವೈದ್ಯಕೀಯ ವೃತ್ತಿಯಾದ ನಂತರ ವೃತ್ತಿಗೆ ಇಳಿಯದೆ ದೇಶಕ್ಕೋಸ್ಕರ ತನ್ನದೆಲ್ಲವನ್ನು ಸಮರ್ಪಣೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದ್ರಲ್ಲ, ಅವರು ಹೇಳ್ತಾ ಇದ್ರು ಸಂಘ ಜುಬಿಲಿ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಿ.
ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಈ ಆಚರಣೆಯನ್ನು ಮಾಡಬಾರ್ದು. ಅದಕ್ಕಿಂತ ಮೊದಲು ಸಂಘ ಸಮಾಜದಲ್ಲಿ ವಿಲೀನ ಆಗಬೇಕು ಅಂತ ಹೇಳಿ. ಸಂಘ ಸಮಾಜದಲ್ಲಿ ವಿಲೀನ ಆಗುವುದು ಅಂತ ಹೇಳಿದರೆ ಏನು? ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಮಾನವ ಸಂಘಟನೆ ಆಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ನನ್ನ ಪ್ರಕಾರ ಯಾವುದಾದ್ರೂ ಒಂದು ಸಂಘಟನೆ ಹುಟ್ಟುವಾಗಲೇ ಬಂದಾಗಬೇಕು ಅಂತ ಹುಟ್ಟಿದ್ದಿದ್ರೆ ಅದು ಸಂಘ ಮಾತ್ರ. ಹಾಗಿದ್ರೆ ಸಂಘ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸಂಘಟನೆ ಆಗಬೇಕು ಅಂತ ಹೊರಟಿಲ್ಲ. ವಿಲೀನ ಆಗುವುದು ಅಂತ ಹೇಳಿದರೆ ಏನು? ಈಗ ಸಂಘ ಮಾಡ್ತಾ ಇರುವಂಥ ಕೆಲಸವನ್ನ ನಾವೆಲ್ಲರೂ ಮುಂದೆ ಕೊಂಡೋಗಬೇಕು. ಇದು ಕೇವಲ ಒಂದು ಸಂಘಟನೆಯ ಕೆಲಸ ಅಲ್ಲ, ಇದು ಪ್ರತಿಯೊಬ್ಬ ಹಿಂದುವಿನ ಕೆಲಸ. ಇದು ಈ ಶತಾಬ್ದಿಯ ಆಚರಣೆಯಲ್ಲಿ ಹಿಂದೂ ಸಮಾಜಕ್ಕೆ ಈ ಹಿಂದೂ ಸಂಗಮ ಕಾರ್ಯಕ್ರಮದ ಮೂಲಕ ತಿಳಿಸುವಂಥ ಕೆಲಸ ಆಗಬೇಕನ್ನುವ ಕಾರಣಕ್ಕೆ ನಾವಿಲ್ಲಿ ಸೇರಿರುವಂಥದ್ದು. ನಾನಾಗಲೇ ಹೇಳಿದೆ, ರಕ್ಷಣೆಯ ಹೊಣೆ ನಮ್ಮದಲ್ಲ ಅಂತ ಹೇಳಿ. ಈ ದೇಶದ ಸೈನಿಕರು ನಮಗೋಸ್ಕರ ಸರಹದ್ದಿನಲ್ಲಿ, ಬಾರ್ಡರ್ನಲ್ಲಿ ನಿಂತು ರಾತ್ರಿ ಹಗಲೆನ್ನದೆ ಕಾಯ್ತಾ ಇದ್ದಾರೆ, ನಮ್ಮ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಗಿಲ್ ಯುದ್ಧವನ್ನು ನಾವೆಲ್ಲರೂ ಕೇಳಿದ್ದೀವಿ. ಆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 1999 ಇಸವಿಯಲ್ಲಿ ಒಂದು ಆಯಕಟ್ಟಿನ ಜಾಗದಲ್ಲಿ ಸೌರಭ್ ಕಾಲಿಯ, ಲೆಫ್ಟಿನೆಂಟ್ ಸೌರಭ್ ಕಾಲಿಯ ಮತ್ತು ಅವನ 5 ಜನರ ತಂಡ ಪಹರೆಯನ್ನು ಮಾಡ್ತಾ ಇತ್ತು, ದೇಶವನ್ನು ಕಾಯ್ತಾ ಇತ್ತು ಬಾರ್ಡರ್ನಲ್ಲಿ. ಆ ಎತ್ತರದ ಪ್ರದೇಶದಲ್ಲಿ ಕಾಯ್ತಾ ಇರಬೇಕಿದ್ರೆ ಈ ತಂಡಕ್ಕೊಂದು ಅನುಮಾನ ಬರ್ತದೆ, ಏನೋ ವ್ಯತ್ಯಾಸ ಆಗ್ತಾ ಇದೆ, ಯಾರೋ ಒಳಗೆ ಬಂದಿದ್ದಾರೆ ಅಂತ ಹೇಳಿ. ಸ್ವಲ್ಪ ಹುಡುಕಾಡ್ತಾರೆ, ಮುಂದೆ ಹೋಗಿ ನೋಡಬೇಕಿದ್ರೆ ಪಾಕಿಸ್ತಾನಿ ಸೈನಿಕರು ಒಳಗೆ ಬಂದು ಬಿಟ್ಟಿದ್ದಾರೆ ಭಾರತದ್ದು. ತಕ್ಷಣ ಸೇನಾ ಕೇಂದ್ರಕ್ಕೆ ಸುದ್ದಿಯನ್ನು ರವಾನಿಸ್ತಾರೆ, ಯುದ್ಧ ಸನ್ನದ್ಧರಾಗಿ ನಾವು ಬರಬೇಕು, ಪಾಕಿಸ್ತಾನಿ ಸೈನಿಕರು ಒಳಗಡೆ ಬಂದು ಬಿಟ್ಟಿದ್ದಾರೆ ಅಂತ ಹೇಳಿ. ಯುದ್ಧ ತಯಾರಿ ಇಲ್ಲದ ಕಾರಣ ಈ 5 ಸೈನಿಕರು ಸೇರಿಕೊಂಡು ಅವರನ್ನು ಎದುರಿಸ್ತಾರೆ. ಆದರೆ ಪಾಕಿಸ್ತಾನಿ ಸೈನಿಕರ ಸೆರೆ ಆಗ್ತಾರೆ. ಇವರನ್ನು ಕೊಂಡೋಗ್ತಾರೆ, ಪಾಕಿಸ್ತಾನಕ್ಕೆ ಕೊಂಡೋಗಿ ಅಲ್ಲಿ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಸೇನಾ ಮತ್ತು ಭಾರತದ ಬಗ್ಗೆ ಇರುವಂತಹ ಕೆಲವು ಗುಪ್ತ ಮಾಹಿತಿಯನ್ನು ಕೇಳ್ತಾರೆ. ಇವರು ಹೇಳೋದಿಲ್ಲ. ಹಿಂಸೆ ಹೇಗೆ ಕೊಡ್ತಾರೆ ಗೊತ್ತಾ? ಸಿಗರೇಟ್ನಿಂದ ಅವರ ಮೈಯ ಚರ್ಮವನ್ನು ಸುಡ್ತಾರೆ. ಆ ನೋವನ್ನು ಅನುಭವಿಸಿದ್ರು ಕೂಡ ಒಂದು ಚೂರು ಬಾಯಿ ಕೂಡ ಅವರು ಬಿಡುವುದಿಲ್ಲ ನಮ್ಮ ದೇಶದ ಗುಪ್ತ ಮಾಹಿತಿಯ ಬಗ್ಗೆ. ಅಷ್ಟು ಸಾಲದು ಎಂಬಂತೆ ಕಬ್ಬಿಣದ ಸಲಾಕೆಯನ್ನು ಬಿಸಿ ಮಾಡಿ ಕಿವಿಯ ಒಳಗಡೆ ತೂರಿಸ್ತಾರೆ. ಹೇಗಾಗಿರಬೇಡ, ಬಾಯಿ ಬಿಡುವುದಿಲ್ಲ. ಎಲುಬುಗಳನ್ನು, ಹಲ್ಲುಗಳನ್ನು ಸುತ್ತಿಗೆಯಿಂದ ಕುಟ್ಟಿ ಕುಟ್ಟಿ ಪುಡಿ ಮಾಡ್ತಾರೆ, ಆದರೂ ಬಾಯಿ ಬಿಡುವುದಿಲ್ಲ. ಮೈಯ ಚರ್ಮಗಳನ್ನು, ಮರ್ಮಾಂಗವನ್ನು ಚಾಕುವಿನಿಂದ ಕೊಚ್ಚಿ ಕೊಚ್ಚಿ ಚಿತ್ರಹಿಂಸೆ ಕೊಡ್ತಾರೆ, ಆದರೂ ಬಾಯಿ ಬಿಡುವುದಿಲ್ಲ. ಕಣ್ಣ ಗುಡ್ಡೆಯನ್ನ ಕಿತ್ತು ಹೊರಗೆ ತೆಗಿತಾರೆ, ಆದರೂ ಬಾಯಿ ಬಿಡುವುದಿಲ್ಲ. ಕೊನೆಗೆ 22 ದಿನಗಳ ನರಕ ಯಮ ಯಾತನೆಯನ್ನು ಅನುಭವಿಸಿದ ನಂತರವೂ ಒಂದು ಅಂಶವನ್ನು ಬಾಯಿ ಬಿಡದ ಸೈನಿಕರನ್ನು ನೋಡಿ ಗುಂಡಿಟ್ಟು ಕೊಲ್ತಾರೆ. ಇಷ್ಟು ಮಾಹಿತಿ ನಮಗೆ ಹೇಗೆ ಗೊತ್ತಾಯಿತು? ಸೇನಾ ಕಡತದಲ್ಲಿ ಇದರ ಮಾಹಿತಿ ಇದೆ. ಆ ದೇಹಗಳನ್ನು ಭಾರತ ವಾಪಸ್ ಪಡೆದ ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ಎಲ್ಲ ಮಾಹಿತಿಗಳು ಬಹಿರಂಗ ಆಯಿತು. ಈ ರೀತಿ ಬಾರ್ಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಕೆಲವರು ಹೇಳ್ತಾರೆ ಸಂಬಳ ತಿಕ್ಕೊಂಡು ಬಂದದ್ದು ಸೇನೆಗೆ ಸೇರುವೇರು ಅಂತ. ಮೂರ್ಖತನದ ಮಾತು ಅದು. ಕೇವಲ ಸಂಬಳಕ್ಕೋಸ್ಕರ ಸೇನೆಗೆ ಸೇರುವುದಾದರೆ ಈ ಚಿತ್ರಹಿಂಸೆಯನ್ನು ಅನುಭವಿಸುವಾಗ ಬಾಯಿ ಬಿಡ್ಬೋದಿತ್ತಲ್ಲ. ಜವಾಬ್ದಾರಿ ಕೇವಲ ಸೇನೆಯದ್ದಲ್ಲ ಬಂಧುಗಳೇ, ನಮ್ಮದೂ ಇದೆ. ಇದೇ ಕಾರ್ಗಿಲ್ ಯುದ್ಧದಲ್ಲಿ ಒಬ್ಬ ಯೋಧ ಮದ್ದು ಗುಂಡುಗಳ ಜೊತೆ ಆಕ್ಸಿಜನ್ ಅನ್ನು ಹೆಗಲಿಗೆ ಹಾಕ್ಕೊಂಡು, ಆಹಾರವನ್ನು ಹೆಗಲಿಗೆ ಹಾಕ್ಕೊಂಡು ಮೇಲೆ ಹೋಗ್ತಾ ಇರಬೇಕಿದ್ರೆ ತಂದೆಗೆ ಪತ್ರ ಬರೀತಾನೆ. ಆ ಪತ್ರದಲ್ಲಿ ಹೇಳ್ತಾನೆ, ನನ್ನ ಮನೆಯಲ್ಲಿ ತುಂಬು ಗರ್ಭಿಣಿ ನನ್ನ ಹೆಂಡತಿ ಇದ್ದಾಳೆ, ಈ ಯುದ್ಧ ಮುಗಿದ ನಂತರ ಬಹುಶಃ ನಾನು ಮನೆಗೆ ಬರ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಯುದ್ಧದಲ್ಲಿ ಗೆಲುವಂತೂ ಸಾಧಿಸುವುದು ಖಂಡಿತ. ಈಗಾಗಲೇ ನನಗೆ ಫೈರಿಂಗ್ ಆಗುವಂಥದ್ದು ನನ್ನ ಕಿವಿಗೆ ಕೇಳ್ತಾ ಉಂಟು. ಅಪ್ಪನಿಗೆ ವಿನಂತಿಯನ್ನು ಮಾಡ್ತಾನೆ ಆ ಪತ್ರದಲ್ಲಿ, ನನ್ನ ಮಗು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದ ನಂತರ ನಾನೇನಾದರೂ ಸತ್ರೆ ನನಗೆ ಕೊಟ್ಟ ಸಂಸ್ಕಾರವನ್ನೇ ನೀನು ನನ್ನ ಮಗುವಿಗೆ ಕೊಡಬೇಕು, ನನಗೆ ಕೊಟ್ಟ ಶಿಕ್ಷಣವನ್ನೇ ನನ್ನ ಮಗುವಿಗೆ ಕೊಡಬೇಕು, ಆ ಮಗುವನ್ನು ಸೇನೆಗೆ ಸೇರಿಸಬೇಕು ಅಂತ ಹೇಳ್ತಾನೆ. ಯುದ್ಧದ ಕೊನೆಯ ಹಂತದಲ್ಲಿ ಭಾರತ ಗೆಲುವಾಗ್ತದೆ. ನ್ಯೂಸ್ ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಸುದ್ದಿ ಬರ್ತದೆ. ಅಷ್ಟೊತ್ತಿಗಾಗಲೇ ತಂದೆಯ ಕೈಗೆ ಈ ಪತ್ರ ತಲುಪಿರ್ತದೆ. ಒಂದು ತಂತಿ ಸಂದೇಶ ಬರ್ತದೆ, ನಿನ್ನ ಮಗ ಹುತಾತ್ಮನಾಗಿದ್ದಾನೆ ಅಂತ ಹೇಳಿ, ವೀರ ಮರಣವನ್ನು ಅಪ್ಪಿದ್ದಾನೆ ಅಂತ ಹೇಳಿ. ತಂದೆಗೆ ದುಃಖ ಆಗ್ತದೆ. 13 ದಿನಗಳ ನಂತರ ಒಂದು ಸಭೆ ಆಗ್ತದೆ. ಆ ಸಭೆಯಲ್ಲಿ ತೃಪ್ತಾ ಠಾಕೂರ್, ಆ ಯೋಧನ ತಾಯಿ, ಈ ಪತ್ರವನ್ನು ಓದ್ತಾಳೆ ಸಭೆಯಲ್ಲಿ. ಇದು ಮಾನಸಿಕತೆ.
ಇದು ದೇಶಭಕ್ತಿ, ಇದು ರಾಷ್ಟ್ರಭಕ್ತಿ. ಈ ರೀತಿ ನಮ್ಮ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡ್ತಾ ಇರಬೇಕಿದ್ರೆ ನಮ್ಮ ಕರ್ತವ್ಯ ಏನು? ಭಾರತದ ಒಳಗೆ ಆಗುವಂತಹ ವೈಚಾರಿಕ ದಾಳಿಗಳನ್ನು ನಾವು ಎದುರಿಸುವುದು ಹೇಗೆ? ನಾವು ಮಾಡಬೇಕಾದ್ದು ಏನು? ಇದನ್ನ ಅರಿತುಕೊಳ್ಳಿಕ್ಕೆ ಈ ಕಾರ್ಯಕ್ರಮ. ಬದಲಾಗಿ ಜಯಕಾರ ಘೋಷಣೆಯಲ್ಲೇ ಸಮಾಪ್ತಿ ಆಗಬಾರದು ಇವತ್ತಿನ ಕಾರ್ಯಕ್ರಮ. ಕೇವಲ ಕೇಸರಿ ಶಾಲನ್ನು ಹಾಕ್ಕೊಂಡು ನಾವು ಬಂದು ಇಲ್ಲಿ ಕೂತ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ದಯವಿಟ್ಟು ನಾವು ಅಂದ್ಕೊಳ್ಬಾರ್ದು. ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ಅರಿತು ನಾವು ಮುಂದೆ ಹೋಗಬೇಕು. ಅದನ್ನು ಈಗಾಗಲೇ ವೇದಿಕೆಯಲ್ಲಿರುವಂತಹ ಗಾಯತ್ರಿ ಅಕ್ಕ ತುಂಬ ಚೆನ್ನಾಗಿ ಹೇಳಿದರು. ಒಂದು ಕುಟುಂಬವಾಗಿ ನಮ್ಮ ಜವಾಬ್ದಾರಿ ಏನು, ಒಂದು ತಾಯಿಯಾಗಿ ನನ್ನ ಜವಾಬ್ದಾರಿ ಏನು ಅಂತ ಹೇಳಿ. ಸಂಘವು ಅದನ್ನೇ ಹೇಳ್ತಾ ಇದೆ. ಭಾರತದ ಹಿರಿಮೆ ಗರಿಮೆಯನ್ನು ಕೇಳಬೇಕಿದ್ರೆ ನಮಗೆ ಈ ದೇಶಕ್ಕೆ ಕೆಲಸ ಮಾಡಬೇಕು ಅಂತ ಅನ್ನಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಭಾರತವನ್ನು ಹೊಗಳಿದರೆ ಅದು ಅತಿಶಯೋಕ್ತಿ ಅಂತ ಅನ್ನಿಸ್ಬೋದು. ಆದರೆ ವಿದೇಶಿಗರು ಭಾರತದ ಬಗ್ಗೆ ಬರೆದಿದ್ದಾರೆ. ಭಾರತ ಹೇಗಿತ್ತು? ತನ್ನ ತಾರೀಖೆ ವಸ್ಸಾಫ್ ಅನ್ನುವ ಗ್ರಂಥದಲ್ಲಿ ತಾರೀಖ್ ವಸ್ಸಾಫ್ ಅನ್ನುವ ಬರೆದಿದ್ದಾನೆ, ನನ್ನಲ್ಲಿ ಏನಾದರೂ ಸ್ವರ್ಗ ಎಲ್ಲಿದೆ ಅಂತ ಕೇಳಿದರೆ ನಾನು ಉತ್ತರ ಕೊಡ್ತೇನೆ, ಅದು ಭಾರತದಲ್ಲಿದೆ ಅಂತೇಳಿ. ಯಾರು ಬರೆದದ್ದು? ಒಬ್ಬ ಮುಸಲ್ಮಾನ ಬರೆದದ್ದು. ಭಾರತಕ್ಕೆ ಪ್ರವಾಸ ಮಾಡುವಾಗ ಭಾರತದ ವೈಭವವನ್ನು ಕಂಡಾಗ ಅವನ ಕಣ್ಣಿಗೆ ಬಿದ್ದ ದೃಶ್ಯವನ್ನು ನೋಡಿಕೊಂಡು. ಹಾಗೆ ವಿದೇಶಿ ಮಹಿಳೆ ಡಾಕ್ಟರ್ ಶ್ರೀಮತಿ ಮೇನಿಂಗ್ ಅನ್ನುವರು ಭಾರತಕ್ಕೆ ಬರ್ತಾರೆ. ಅವರು ಭಾರತದ ಬಗ್ಗೆ ಬರೀತಾರೆ, ನಮ್ಮ ತಲೆಗೂದಲನ್ನು ಅಡ್ಡವಾಗಿ ನಿಲ್ಲಿಸಿ ಹೀಗೆ ಕಟ್ ಮಾಡಲಿಕ್ಕೆ ತುಂಬ ಸುಲಭ. ಆದರೆ ಅದೇ ತಲೆಗೂದಲನ್ನು ನೀಳಕ್ಕೆ 2 ಪೀಸ್ ಮಾಡೋದಾದರೆ, 2 ತುಂಡು ಮಾಡೋದಾದರೆ ಆ ಪರಿಕರ ಹೇಗಿರಬೇಕು ಅಂತ ಸೂಕ್ಷ್ಮ ಶಸ್ತ್ರಚಿಕಿತ್ಸಾ ಪರಿಕರಗಳು ಭಾರತದಲ್ಲಿದ್ವು ಅಂತ ಆ ಡಾಕ್ಟರ್ ಬರೆದು ಹೋಗ್ತಾರೆ. ಇನ್ನೊಬ್ಬರು ಬರೀತಾರೆ, ಗ್ರಹಾಂ ಪೊಲಾನ್ ಅನ್ನುವವರು, ಇಂತಹ 127 ಶಸ್ತ್ರಚಿಕಿತ್ಸಾ ಪರಿಕರಗಳು ಭಾರತದಲ್ಲಿದ್ವು ಅಂತ ಹೇಳಿ. ಅಷ್ಟು ಉತ್ಕೃಷ್ಟವಾಗಿತ್ತು ಭಾರತ. ಈ ರೀತಿ ಭಾರತವನ್ನು ಹಾಡಿ ಹೊಗಳಿದಂಥ ವಿದೇಶಿಗರು ಬಹಳಷ್ಟು ಮಂದಿ ಇದ್ದಾರೆ. ಅದನ್ನು ಹೇಳಲಿಕ್ಕೆ ಹೋದರೆ ಇಡೀ ದಿವಸ ಹೇಳ್ತಾ ಹೋಗ್ಬೋದು. ಡಾಕ್ಟರ್ ವೆಬರ್ ಅನ್ನುವವರು ಸರ್ಜರಿ ಮಾಡುವುದನ್ನು ಇಡೀ ಪ್ರಪಂಚ ಕಲಿತದ್ದು ಅದು ಭಾರತದಿಂದ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಮೂಗಿನ ಸರ್ಜರಿಯನ್ನು ಮಾಡಿದ್ದನ್ನು ಕಣ್ಣಾರೆ ಕಂಡ ಅವರು, ಸರ್ಜರಿ ಮಾಡಿದ ನಂತರ ಕೃತಕ ಮೂಗನ್ನು ಸಿಕ್ಕಿಸಿದ ನೋಡಿದ ಆ ವ್ಯಕ್ತಿ ಅದು ಮೊದಲಿದ್ದ ಮೂಗೆ ಅನ್ನುವ ರೀತಿಯ ಸರ್ಜರಿ ಪ್ರಕ್ರಿಯೆ ನಮ್ಮಲ್ಲಿತ್ತು. ಇಡೀ ಪ್ರಪಂಚ ಇಲ್ಲಿಂದ ಸರ್ಜರಿ ಪ್ರಕ್ರಿಯೆಯನ್ನು, ಆಪರೇಷನ್ ಪ್ರಕ್ರಿಯೆಯನ್ನು, ಶಸ್ತ್ರಚಿಕಿತ್ಸೆಯನ್ನು ಕಲಿತು ಹೋಗಿತ್ತು ಅಂತ ಅವರು ಹೇಳ್ತಾರೆ. ಹಾಗೆ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ ಇವೆಲ್ಲವೂ ಭಾರತದ್ದೇ ಬಂಧುಗಳೇ. ಇಷ್ಟು ಉತ್ಕೃಷ್ಟವಾದ ಭಾರತ ಆಮೇಲೆ ಸಾವಿರಾರು ವರ್ಷಗಳ ಆಕ್ರಮಣಕ್ಕೆ ತುತ್ತಾಗಿ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ದೈವ ದೇವರುಗಳ ಬಗ್ಗೆ ನಾವೇ ಅಸಡ್ಡೆ ಹೊಂದುವಂತೆ ಯಾಕಾಯಿತು? ಆ ಶಿಕ್ಷಣ ಪದ್ಧತಿಯನ್ನು ಬ್ರಿಟಿಷರ ಕಾಲದಲ್ಲಿ ಯಾಕಿಲ್ಲಿ ತಂದರು? ಯಾಕೆಂತ ಹೇಳಿದರೆ ಭಾರತವನ್ನು ಉಳಿಸಿದ್ದು ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳು. ಅದನ್ನು ತೆಗೆದರೆ ಭಾರತವನ್ನು ಎಲ್ಲಿದ್ದರೂ ಕೂಡ, ದೇಶದ ವಿದೇಶದ ಯಾವುದೇ ಮೂಲೆಯಲ್ಲಿದ್ದರೂ, ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಆಳ್ಬೋದು ಅನ್ನುವ ಒಂದು ಕಾರಣಕ್ಕೋಸ್ಕರ ಗುರುಕುಲ ಪದ್ಧತಿಯನ್ನು ತೆಗೆದು ಮೆಕಾಲೆ ಸಿಸ್ಟಮ್, ಆ ಎಜುಕೇಷನ್ ಸಿಸ್ಟಮನ್ನು ಇಲ್ಲಿ ಅಳವಡಿಸಿದರು. ಅದನ್ನೇ ಓದ್ಕೊಂಡು ಬಂದಂಥ ನಮಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದರ ಬಗ್ಗೆ ಶ್ರದ್ಧೆಯೇ ಹೋಯಿತು. ಸಂಘ ಪ್ರಾರಂಭ ಮಾಡಬೇಕಿದ್ರೆ ಡಾಕ್ಟರ್ ಜಿ ಅವರು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದ್ದಂತಹ ಕಾಲ ಅದು ಒಬ್ಬ ವ್ಯಕ್ತಿಗೆ. ಮೋತಿಲಾಲ್ ನೆಹರು ಅವರು ಹೇಳಿದರು, ನನ್ನನ್ನು ಕತ್ತೆ ಅಂತ ಬೇಕಿದ್ರೆ ಹೇಳಿ, ಆದರೆ ಹಿಂದೂ ಅಂತ ಹೇಳಬೇಡಿ. ಅಲ್ಲಿಂದ ಇಲ್ಲಿವರೆಗೆ ಪಯಣವನ್ನು ನೋಡಿದಾಗ ಇವತ್ತು ಹಿಂದೂ ಅಂತ ಗರ್ವದಿಂದ ಹೇಳುವಂತಹ ಮಾನಸಿಕತೆ ಬಂದಿದೆ ಅಂತ ಕೇಳಿದರೆ ಅದನ್ನು ಸಂಘ ಮಾಡಿದ್ದಲ್ಲ, ಬದಲಾಗಿ ಈ ಹಿಂದೂ ಸಮಾಜವೇ ಮಾಡಿದ್ದು. ಇದು ಸಂಘದ ಭಾವನೆ. ಹಾಗಾಗಿ ನಮ್ಮ ಕರ್ತವ್ಯ ಏನು? ಈ ಭಾರತದ ಪರಮ ವೈಭವವನ್ನು ಕೇವಲ ಯಾವುದೋ ಒಂದು ಸಂಘಟನೆ ಮಾಡುವುದಲ್ಲ, ಬದಲಾಗಿ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ಕಾಲಘಟ್ಟಕ್ಕೆ ಸಂಘ ನಮ್ಮ ಕರ್ತವ್ಯ ಏನು ಅನ್ನುವುದನ್ನು 5 ಅಂಶಗಳ ಮೂಲಕ ಹೇಳಿದೆ. ನಿಮ್ಮೆಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಈ 5 ಅಂಶಗಳನ್ನು ಗಮನವಿಟ್ಟು ಕೇಳೋಣ. ಅದಕ್ಕೆ ಪಂಚ ಪರಿವರ್ತನೆ ಅಂತ ಹೆಸರಿಟ್ಟಿದೆ ಸಂಘ. ಮೊದಲನೇದು ಕುಟುಂಬ. ಈಗ ಏನು ಗಾಯತ್ರಕ್ಕ ಅನೇಕ ಸಂಗತಿಗಳು ಕುಟುಂಬದ ಸುತ್ತಮುತ್ತಲಿನ ಸಂಗತಿಗಳನ್ನು ಹೇಳಿದ್ರು, ಅದನ್ನೇ ಮಾಡಬೇಕಾದ್ದು. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ನೆಂಟರು ಬರುವಾಗ ಮೊಬೈಲ್ ನೋಡ್ತಾ ಇರ್ತಾರಾ, ಅಥವಾ ನೆಂಟರಿಗೆ ನಾವು ಪರಿಚಯ ಮಾಡುವಂಥ ಮನಸ್ಥಿತಿಯಲ್ಲಿದ್ದೇವಾ? ನೆಂಟರು ಬರುವಾಗ ಅತಿಥಿ ದೇವೋಭವ ಅಂತ ಹೇಳಿದ ರಾಷ್ಟ್ರ ನಮ್ಮದು, ಧರ್ಮ ನಮ್ಮದು. ಅತಿಥಿಗಳಿಗೆ ಬಂದಾಗ ನಾವು ಏನು ಬಂದ್ರಿ, ಯಾಕೆ ಬಂದ್ರಿ ಅಂತ ಕೇಳ್ತೀವ?
ಅದರಲ್ಲಿ ಖುಷಿ ಪಡ್ತೇವಾ? ಅವರಿಗೆ ಬಾಯಾರಿಕೆ ಕೇಳ್ತೀವ? ಏನಾದರೂ ತಗೋತೀರಾ ಅಂತ ಕೇಳ್ತೀವ? ಇದು ನಮ್ಮ ಸಂಸ್ಕೃತಿ. ಸಣ್ಣ ಮಕ್ಕಳು ಹಿರಿಯರ ಮೇಲೆ ಗೌರವ ಬರಲಿಕ್ಕೋಸ್ಕರ ಸಣ್ಣ ಸಣ್ಣ ಆಚರಣೆಗಳು. ಮಕ್ಕಳು ಹಿರಿಯರ ಮುಂದೆ ಕಾಲ ಮೇಲೆ ಕಾಲು ಹಾಕಿ ಕೂತಾಗ ಅದರಲ್ಲೇನು ದೊಡ್ಡ ವಿಷಯ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆಗ್ತೇವಾ? ಅಥವಾ ಕಾಲು ಕೆಳಗಿಡು, ಹಿರಿಯರು ಕೂತಿದ್ದಾರೆ, ದೊಡ್ಡವರ ಮುಂದೆ ಕಾಲು ಹಾಕಬಾರದು ಮೇಲೆ ಅಂತ ಹೇಳ್ತೀವ? ಇದೆಲ್ಲ ದೊಡ್ಡ ವಿಷಯ ಅಂತ ನಮಗೆ ಅನ್ನಿಸುವುದಿಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಬರಬೇಕಿದ್ರೆ ಇಂಥ ಸಂಗತಿಗಳು ಬಾಲ್ಯದಲ್ಲೇ ಸಿಗಬೇಕು. ಇಂಥ ಅನೇಕ ಸಂಗತಿಗಳಿವೆ. ಕುಟುಂಬದ ವಿಷಯದಲ್ಲಿ ಬಂದಾಗ ಅನೇಕ ಡಿವೋರ್ಸ್ ಕೇಸುಗಳೀಗ ನಾವು ನೋಡ್ತಾ ಇರ್ತೇವೆ. ಯಾಕಾಗ್ತಾ ಇದೆ? ಕೌಟುಂಬಿಕ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಸಂಘ ಹೇಳ್ತಾ ಇದೆ. ಯಾಕೆ? ಒಟ್ಟಿಗೆ ಕೂತು ಊಟ ಮಾಡುವಾಗ ಮನೆಯವರೆಲ್ಲರೂ ಸಾಧ್ಯ ಆದರೆ ವಾರಕ್ಕೆ ಒಂದ್ಸಲನಾದರೂ ಕನಿಷ್ಠ ಪಕ್ಷ ಅಲ್ಲಿ ಚರ್ಚೆಗಳಾಗ್ತವೆ, ಅಲ್ಲಿರುವ ಮನಸ್ತಾಪಗಳು ಹೋಗ್ತವೆ. ಒಟ್ಟಿಗೆ ನಾವು ತೀರ್ಥಕ್ಷೇತ್ರಕ್ಕೋ ಪುಣ್ಯಕ್ಷೇತ್ರಕ್ಕೋ ಅಥವಾ ನಮ್ಮ ಪಾರಂಪರಿಕ ಕ್ಷೇತ್ರಕ್ಕೋ ಪ್ರವಾಸ ಮಾಡ್ತೇವ ಕುಟುಂಬ ಸಮೇತ? ಮಾಡಬೇಕು. ಒಂದು ಕುಟುಂಬವಾಗಿ ಇದನ್ನೆಲ್ಲ ನಾವು ಮಾಡಬೇಕು. ಅತಿಥಿಗಳು ಮನೆಯಿಂದ ಹೊರ ಹೋಗ್ಬೇಕಿದ್ರೆ ಬಾಗಿಲನ್ನು ಡಬ್ಬ ಅಂತ ಹಾಕ್ತೀವ, ಸಿಟೌಟಿಗೆ ಎಂಟ್ರಿ ಆಗಿರುವುದಿಲ್ಲ. ಅವರು ಹೊರಗೆ ಗೇಟಿನ ಹೊರಗೆ ಹೋಗುವ ತನಕ ನಾವು ಬಾಗಿಲನ್ನು ಹಾಕಬಾರದು, ಅಲ್ಲಿ ತನಕ ನಾವು ನಿಂತ್ಕೊಳ್ಬೇಕು ಅವರನ್ನು ಬೀಳ್ಕೊಡ್ಲಿಕ್ಕೋಸ್ಕರ. ಈ ಸಣ್ಣ ಸಣ್ಣ ಸಂಸ್ಕೃತಿ ಸಂಸ್ಕಾರ ಏನಿದೆ ಇದನ್ನು ನಾವು ಮನೆಯಲ್ಲಿ ಅಳವಡಿಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಹೇಳಬೇಕು. ದಿನ ಬೆಳಗ್ಗೆದ್ದು ನಮ್ಮ ದೇವರುಗಳಿಗೆ ದೀಪ ಇಟ್ಟು ಪೂಜೆ ಅಥವಾ ಪ್ರಾರ್ಥನೆ ಮಾಡುವಂಥ ಪದ್ಧತಿಯನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಈ ಥರ ಅನೇಕ ಸಂಗತಿಗಳಿವೆ. ಕುಟುಂಬದ ಮೌಲ್ಯಗಳು ಉಳಿಬೇಕಿದ್ರೆ, ಕುಟುಂಬ ಉಳಿಬೇಕಿದ್ರೆ ಈ ಥರ ಮೌಲ್ಯಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಇದು ಒಂದನೇದು ಕುಟುಂಬ. ಎರಡನೇದು ಪರಿಸರ. ಈ ಪರಿಸರ ಅಂತ ಹೇಳುವಾಗ ನೀರು, ಗಾಳಿ, ಮಣ್ಣು ಇವೆಲ್ಲವೂ ಬರ್ತದೆ. ಇದರ ಸಂರಕ್ಷಣೆ ಕೇವಲ ಸರ್ಕಾರದ ಹೊಣೆ ಅಲ್ಲ, ಅಥವಾ ಯಾವುದೋ ಸೇವಾ ಸಂಘಟನೆಯ ಹೊಣೆ ಅಲ್ಲ, ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹೊಣೆ. ನಾವೇನು ಮಾಡ್ಬೋದು? ಮನೆಯಲ್ಲಿ ನಾವು ಹಾಲಿನ ಲಕೋಟೆಯನ್ನು ತರ್ತೇವೆ. ಅದನ್ನು ತುದಿಯಲ್ಲಿ ಸಣ್ಣದೊಂದು ಕಟ್ ಮಾಡಿ ಹಾಲನ್ನು ಚೆನ್ನಾಗಿ ಪಾತ್ರೆಗೆ ಹಾಕಿಸ್ಲಿಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ತೇವೆ. ಆ ತುಂಡಾದ ಪ್ಲಾಸ್ಟಿಕ್ ತುಂಡೇನಿದೆ ಅದು ನೆಲಕ್ಕೆ ಬೀಳ್ತದೆ. ಗುಡಿಸಿ ಆಮೇಲೆ ಎಲ್ಲಿಗೆ ಹಾಕ್ತೀವಿ? ಒಣ ಕಸಕ್ಕೆ ಹಾಕ್ತೀವಿ, ಅಥವಾ ಅಂಗಳಕ್ಕೆ ಹಾಕ್ತೀವಿ, ಅಥವಾ ಇನ್ಯಾವುದೋ ಮೂಲೆಯಲ್ಲಿ ಸ್ವಲ್ಪ ನಮ್ಮ ಕಂಪೌಂಡ್ ದೊಡ್ಡದಿದ್ರೆ ಅದಕ್ಕೆ ಆದಂಥ ಒಂದು ಜಾಗ ಇರ್ತದೆ, ಅಲ್ಲಿ ಕೊಂಡೋಗಿ ಹಾಕ್ತೇವೆ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳುವ, ಈ ಪ್ರದೇಶ ಏನಿದೆ ಇಲ್ಲಿ ನಮ್ಮ ಮನೆಯಲ್ಲಿರುವ ಎಲ್ಲ ಪ್ಲಾಸ್ಟಿಕ್ಗಳನ್ನು ತಂದು ಹರಡಿದರೆ ಭೂಮಿಗೆ ಹೋಗ್ತದೆ, ಅದು ಸ್ಪ್ರೆಡ್ ಆಗ್ತದೆ. ಅಲ್ಲಿರುವ ಜೀವ ಜಂತುಗಳು ಉಸಿರಾಡಲಿಕ್ಕೂ ಕಷ್ಟಪಟ್ಟು ಪ್ರಕೃತಿಯ ಚಕ್ರ ಏನಿದೆ, ಈ ಪ್ರಕೃತಿ ನಡಿಲಿಕ್ಕೆ ಇರುವಂತಹ ಸಿಸ್ಟಮ್ ಏನಿದೆ ಅದು ಹಾಳಾಗುತ್ತೆ. ಹಾಗಾಗಿ ಏನು ಮಾಡಬೇಕು? ಪ್ಲಾಸ್ಟಿಕ್ಕನ್ನು ಒಣಕಸಕ್ಕೂ ಹಾಕಬಾರ್ದು, ಮತ್ತೆಲ್ಲಿಗೆ ಹಾಕಬೇಕು? ಪ್ಲಾಸ್ಟಿಕ್ ಹಾಕಲಿಕ್ಕೆ ಪ್ರತ್ಯೇಕ ವ್ಯವಸ್ಥೆ ಬೇಕು. ಒಂದು 2 ಲೀಟರ್ ಬಾಟ್ಲನ್ನು ತಗೊಂಡು ಎಲ್ಲ ಪ್ಲಾಸ್ಟಿಕ್ ಲಕೋಟೆಗಳನ್ನು ಕೂಡ ಆ ಬಾಟ್ಲಿನ ಒಳಗಡೆ ನಾವು ತುರುಕಿಸಿ ಇಡಬಹುದಾ? ಈ ಸ್ಪ್ರೆಡ್ ಆಗ್ತಾ ಇರುವಂಥ ಪ್ಲಾಸ್ಟಿಕ್ಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಭೂಮಿಗೆ ಜಾಸ್ತಿ ಹರಡದಂತೆ ನಾವು ನೋಡಿಕೊಳ್ಬಹುದಾ? ಇದೆಲ್ಲವೂ ಬಹಳ ಸುಲಭ ನಾವು ಮಾಡಲಿಕ್ಕೆ. ಇದು ಪ್ರಕೃತಿಗೆ ಕೊಡುವಂಥ ಕೊಡುಗೆ ಆದೀತು. ಈ ಥರ ಅನೇಕ ಸಂಗತಿಗಳಿವೆ. ಬೆಳಿಗ್ಗೆದ್ದು ನಾವು ಮುಖ ತೊಳೆಯುವಾಗ ಮುಖ ತೊಳಿತಾ ಇರ್ತೇವೆ, ಆದರೆ ಟ್ಯಾಪ್ನಲ್ಲಿ ನೀರು ಹೋಗ್ತಾ ಇರ್ತದೆ, ಸೋಪ್ ಹಾಕ್ತೇವೆ, ನೀರು ಹೋಗ್ತಾ ಇರ್ತದೆ. ನಿಜವಾಗಿ ಮುಖ ತೊಳೆಯಲಿಕ್ಕೆ ಒಂದು 2-3 ತಟ್ಟೆ ಸಾಕು, ಆದರೆ ಎಷ್ಟು ನೀರು ಪೋಲಾಗ್ತದೆ ಗಮನಿಸಿದೀವ ನಾವು? ಗಮನಿಸಬೇಕು. ಈ ಥರ ಅನೇಕ ಸಂಗತಿಗಳಿವೆ. ಯಾಕೆಂದರೆ ನೀರು, ಆಹಾರ ಸಿಗದಂತಹ ಅನೇಕ ಪ್ರದೇಶಗಳು ಭೂಭಾಗದಲ್ಲಿದೆ, ಪ್ರಪಂಚದಲ್ಲಿದೆ. ನಮಗೆ ದೇವರ ದಯೆಯಿಂದ ಮಂಗಳೂರಿನಲ್ಲಿ ನೀರಿಗೇನು ಕೊರತೆ ಇಲ್ಲ. ಕಾರ್ಪೊರೇಷನ್ ನೀರು ಬರ್ತಾ ಇರ್ತದೆ, ನಾವು ಅದನ್ನು ಯೂಸ್ ಮಾಡ್ತೇವೆ. ಆದರೆ ಅನೇಕ ಜಾಗಗಳಿದೆ. ಸುಡಾನ್ ಅನ್ನುವ ದೇಶ ನಾವು ಕೇಳಿದ್ದೇವೆ. ಅಮೆರಿಕದಲ್ಲೊಂದು ಸ್ಪರ್ಧೆ ಏರ್ಪಡಿಸಿದ್ರು. ಏನು? ಫೋಟೋಗ್ರಾಫರ್ಗಳು ಫೋಟೋ ಕ್ಲಿಕ್ಕಿಸಿ ತರಬೇಕು. ಚೆನ್ನಾಗಿರುವ ಫೋಟೋಕ್ಕೆ ಮೊದಲ ಬಹುಮಾನ. ಎಲ್ಲ ಫೋಟೋಗ್ರಾಫರ್ಗಳು ದೇಶ ವಿದೇಶಗಳಿಗೆ ಹೋದರು ಫೋಟೋವನ್ನು ಕ್ಲಿಕ್ಕಿಸಲಿಕ್ಕೆ. ಒಬ್ಬ ಫೋಟೋಗ್ರಾಫರ್ ಸುಡಾನ್ ಅನ್ನುವ ದೇಶಕ್ಕೆ ಹೋದ. ಒಂದು ಸಣ್ಣ ದೇಶ, ಬರಪೀಡಿತ ದೇಶ, ಭೂಮಿ ಕವಲು ಒಡೆದು ಕಾಲು ಒಳಗೆ ಸಿಕ್ಕಾಕೊಳ್ಳುವಷ್ಟು ಒಡೆದಂತಹ ಭೂಮಿ ಇರುವಂತಹ ದೇಶ. ಅಲ್ಲಿ ಮನುಷ್ಯರು ಹೇಗಿದ್ರು ಅಂತ ಕೇಳಿದ್ರೆ ಅಸ್ಥಿಪಂಜರದ ರೀತಿ ಅವರು ಕಾಣ್ತಾ ಇದ್ರು. ಮನುಷ್ಯರು ಅಸ್ಥಿಪಂಜರದ ರೀತಿ. ಒಂದು ಸಣ್ಣ ಮಗು ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಕಾಯ್ತಾ ಇತ್ತು ಆ ಬರಡು ಭೂಮಿಯಲ್ಲಿ. ಈ ಫೋಟೋಗ್ರಾಫರ್ಗೆ ಅನಿಸಿತು ಇದು ಒಳ್ಳೆ ಫೋಟೋ, ಇದನ್ನು ತೆಗಿಬೇಕು ಅಂತ ಹೇಳಿ ಆ ಫೋಟೋವನ್ನು ಕ್ಲಿಕ್ಕಿಸಲಿಕ್ಕೆ, ಅನೇಕ ಫೋಟೋವನ್ನು ಕ್ಲಿಕ್ಕಿಸಲಿಕ್ಕೆ ಪ್ರಯತ್ನ ಪಟ್ಟ. ಕ್ಲಿಕ್ಕಿಸಿದ ಕೂಡ.
ಅದಾದ ನಂತರ ಇವನ ಮಾನವೀಯತೆ ಜಾಗೃತ ಆಯಿತು. ಆ ಮಗುವನ್ನ ಕೈಯಲ್ಲೆತ್ತಿಕೊಂಡು ಎಲ್ಲ ಒಂದು ದೂರದಲ್ಲಿ ಗಂಜಿ ಕೇಂದ್ರ ಅಥವಾ ನೀರಿನ ವ್ಯವಸ್ಥೆ ಮಾಡಿದ್ರಲ್ಲ ಅಲ್ಲಿಗೆ ಕೊಂಡೋಗಿ ಎತ್ತಿಕೊಂಡು ಹೋಗ್ತಾ ಇದ್ದ ಕೈಯಲ್ಲಿ, ಅಲ್ಲಿಗೆ ತಲುಪಬೇಕು ಅನ್ನುವಷ್ಟರಲ್ಲಿ ಆ ಮಗುವಿನ ಪ್ರಾಣ ಹೋಯಿತು. ಇದಕ್ಕಿಂತ ಮೊದಲು ಆ ಮಗುವಿನ ಹಿಂದೆ ಒಂದು ರಣಹದ್ದು ಕಾಯ್ತಾ ಕುಳಿತಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಮಗು ಯಾವಾಗ ಪ್ರಾಣ ಬಿಡ್ತದೆ ಅಂತ ಕಾಯ್ತಾ ಕೂತಿತ್ತು, ಅದನ್ನು ತಿನ್ಲಿಕ್ಕೋಸ್ಕರ. ಈ ದೃಶ್ಯ ಎಲ್ಲೆಲ್ಲೂ ಕಾಣ್ತಾ ಇತ್ತು ಅವನಿಗೆ. ಹೀಗೆ ಸತ್ತ ಮಗುವನ್ನ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿ ವಾಪಸ್ ಅಮೆರಿಕಕ್ಕೆ ಬರ್ತಾನೆ, ಫೋಟೋವನ್ನ ಸಬ್ಮಿಟ್ ಮಾಡ್ತಾನೆ, ಇವನಿಗೆ ಪ್ರಥಮ ಬಹುಮಾನ ಸಿಗ್ತದೆ. ಆದರೆ ಆ ದೃಶ್ಯ, ರಣಹದ್ದು ಕಾಯ್ತಾ ಇರುವಂತಹ ಆ ದೃಶ್ಯವನ್ನ ನೋಡ್ತಾ ನೋಡ್ತಾ ಇವನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತಲ್ಲ, ಅದನ್ನೇ ಎಣಿಸಿ ಯೋಚಿಸಿ ಡಿಪ್ರೆಷನ್ಗೆ ಒಳಪಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ. ಇಂಥ ನೂರಾರು ಜಾಗಗಳಿದೆ. ಆಹಾರ ಸಿಗದೇ ಇರುವಂಥ, ನೀರು ಸಿಗದೇ ಇರುವಂತಹ ಅನೇಕ ಪ್ರದೇಶಗಳಿವೆ. ನಮಗೆ ಸಿಗ್ತಾ ಇದೆ. ನಾವೆಷ್ಟು ಜಾಗ್ರತೆ ಮಾಡಬೇಕು, ನಾವು ಯೋಚನೆ ಮಾಡಬೇಕಲ್ಲ. ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯ. ನೀರು, ಗಾಳಿ ಇದೆಲ್ಲವನ್ನ ರಕ್ಷಣೆ ಮಾಡುವ ಹೊಣೆ ಇನ್ಯಾರದ್ದೋ ಅಲ್ಲ, ನಮ್ಮದು ಅಂತ ನಮಗೆ ಅನ್ನಿಸಬೇಕು. ಇನ್ನು ಮೂರನೇ ಸಂಗತಿ, ಸ್ವದೇಶಿ ಭಾವ. ನಮ್ಮ ದೇಶದ್ದು, ನಮ್ಮ ಊರಿನದ್ದು, ನಮ್ಮದು ಅನ್ನುವ ಭಾವ ಏನಿದೆ ಅದು ನಮ್ಮಲ್ಲಿ ಜಾಗೃತ ಆಗಬೇಕು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ನಾವು ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೇವೆ. ಸೇರಿಸುವುದು ತಪ್ಪಲ್ಲ. ವ್ಯಾವಹಾರಿಕವಾಗಿ ಇಂಗ್ಲಿಷ್ ಭಾಷೆ ಈಗ ಬಹಳ ಅನಿವಾರ್ಯ ಎಲ್ರಿಗೂ ಕೂಡ. ಆದರೆ ಆ ಮಗು ಮನೆಗೆ ಬರುತ್ತೆ, ಇಂಗ್ಲಿಷ್ನಲ್ಲೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಮಗೆ ನೋಡಿದಾಗ ಅದು ಹೆಮ್ಮೆ ಆಗುತ್ತೆ. ನಾವು ಇಂಗ್ಲಿಷ್ನಲ್ಲೇ ಮಾತಾಡ್ತೇವೆ, ಊಟ ಆಯ್ತಾ ಅಂತ ಇಂಗ್ಲಿಷ್ನಲ್ಲೇ ಕೇಳ್ತೇವೆ, ಮಲಗು ಅಂತ ಇಂಗ್ಲಿಷ್ನಲ್ಲೇ ಹೇಳ್ತೇವೆ. ಯಾಕೆಂದ್ರೆ ಇಂಗ್ಲಿಷ್ ಇಂಪ್ರೂವ್ ಆಗಬೇಕು ಸ್ವಲ್ಪ ಅಂತ ಹೇಳಿ. ಅಲ್ಲೂ ಹೇಳ್ತಾರೆ ಶಾಲೆಯಲ್ಲೂ, ಜೋಕ್ಲೇನ್ ಇಂಗ್ಲಿಷ್ ಇಡೆ ಪಾತೆರ ಬಾಲೆ ಒಂಚೂರು ಇಂಗ್ಲಿಷ್ ಸರಿಯಾದ ಬರಡು ಬಾಲಿಗೆ ಅಂತ ಹೇಳಿ. ಆ ಮಗು ದೊಡ್ಡದಾದ ನಂತರ ತನ್ನ ಮಕ್ಕಳಿಗೆ ಏನು ಕಲಿಸಿಕೊಡ್ತದೆ? ಇಂಗ್ಲಿಷ್ನಲ್ಲೇ ಮಾತಾಡ್ತದೆ. ಏನಾಯ್ತು ಇದರಿಂದ? ತುಳು ಸತ್ತೋಯ್ತು. ಮಾತೃಭಾಷೆಯನ್ನು ಉಳಿಸಬೇಕಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಮಾತೃಭಾಷೆಗಳು ಈ ರೀತಿಯಾಗಿ ಸತ್ತು ಹೋಗಿ ಇವತ್ತು ಕೂಡ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ನಾವು ಹೋಗಿ ಮಾತಾಡುವಾಗ ಇಂಗ್ಲಿಷ್ನಲ್ಲಿ ಮಾತಾಡುವ ಮನೆಗಳೆಷ್ಟಿದೆ. ನಮ್ಮದೇ ಮಂಗಳೂರಿನಲ್ಲಿ, ಅದು ಕದ್ರಿಯಲ್ಲಿ ಆಗಿರ್ಬೋದು, ಮಣ್ಣಗುಡ್ಡೆಯಲ್ಲಿ ಆಗಿರ್ಬೋದು, ತುಳುವನ್ನೇ ಮರೆತು ಬಿಟ್ಟಂಥ ಮನೆಗಳಿವೆ. ನಮ್ಮ ಭಾಷೆ ರೀ, ಇದು ಸಾಯಬೇಕಾ? ಇದು ಸಾಯಲಿಕ್ಕೆ ಕಾರಣ ಆಗುವ ರೀತಿ ನಮ್ಮ ಮನೆಯಲ್ಲಿ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕಾ? ಇದರ ರಕ್ಷಣೆ ಯಾರ ಹೊಣೆ? ಸ್ವದೇಶಿ ವಸ್ತುಗಳನ್ನೇ ಕೊಂಡುಕೊಳ್ಳುವಂಥದ್ದು. ಸಾಧ್ಯ ಆದಷ್ಟು ಎಲ್ಲವನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗೋ ಉತ್ಪನ್ನಗಳನ್ನು ಇಟ್ಟಿದ್ದಾರೆ. ನಾವೇನು ಮಾಡ್ಬೋದು? ಆ ರೈತರಿಗೆ, ನಮಗೆ ಗೋವು ಸಾಕ್ಲಿಕ್ಕೆ ಕಷ್ಟ, ಆ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ ಅವರಿಗೆ ಪ್ರೋತ್ಸಾಹ ಕೊಟ್ಟಂತ ಆಗುತ್ತೆ. ನನ್ನ ಮನೆಯ ಗಿಡಗಳಿಗೆ ನಾನು ಇಲ್ಲಿರುವಂತಹ ಗೋವಿನ ಗೊಬ್ಬರವನ್ನೇ ಹಾಕ್ತೇನೆ ಅಂತ ನಾವು ನಿರ್ಧಾರ ಮಾಡಿದರೆ, ನಿರ್ಣಯ ತಗೊಂಡ್ರೆ, ಸ್ವಲ್ಪನಾದರೂ ನಾವು ಆ ಗೋವಿನ ಸಾಕುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿದಂತಾಗುವುದಿಲ್ವಾ? ಕೃಷಿಗೆ ಉತ್ತೇಜನ ಮಾಡುವಂತಾಗುವುದಿಲ್ವಾ? ಧೂಪದ ಬತ್ತಿ, ಅಗರಬತ್ತಿ ಎಲ್ಲವನ್ನು ಕೂಡ ಗೋ ಉತ್ಪನ್ನದಿಂದ ನಾವು ಪರ್ಚೇಸ್ ಮಾಡಿದರೆ, ಇಷ್ಟು ಮಾಡಿದರೂ ಸಾಕು. ನಾವು ಬೇರೆ ದೊಡ್ಡ ಕೆಲಸ ಮಾಡಬೇಕು ಅಂತಿಲ್ಲ. ಆಗಲೇ ಹೇಳಿದಾಗೆ ಬಾರ್ಡರ್ನಲ್ಲಿ ಹೋಗಿ ಗನ್ ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕು ಅಂತಿಲ್ಲ. ಇದನ್ನು ಮಾಡಿದರೂ ಸಾಕು. ಇದನ್ನು ಮಾಡಬೇಕು. ಈ ಸಂಗತಿಗಳನ್ನು ಸಂಘ ಇವತ್ತು ಸಮಾಜದ ಮಧ್ಯೆ ಈ ಹಿಂದೂ ಸಂಗಮ ಅನ್ನುವ ಕಾರ್ಯಕ್ರಮದಲ್ಲಿ ಎಲ್ರಿಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಬದಲಾಗಿ ಸಂಘವನ್ನು ವಿಜೃಂಭಿಸಬೇಕು ಅಂತಲ್ಲ. ಒಂದು ದಿವಸ ಸಂಘವೇ ಇರಬಾರ್ದು, ಹಿಂದೂ ಸಮಾಜವೇ ಈ ಕೆಲಸವನ್ನು ಮುಂದೆ ಕೊಡಬೇಕು ಅನ್ನೋ ಅಪೇಕ್ಷೆಯೊಂದಿಗೆ. ಇನ್ನು ನಾಲ್ಕನೇದು ಸಾಮರಸ್ಯ. ನಮಗೆಲ್ಲರಿಗೂ ಗೊತ್ತು, ಜಾತಿಯ ಕಾರಣದಿಂದಾಗಿ ಹಿಂದೂಗಳನ್ನು ಎಷ್ಟು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ, ಒಡೆದಿದ್ದಾರೆ ಅಂತ ಹೇಳಿ. ಚೆನ್ನೈನಲ್ಲಿ ಒಂದು ಘಟನೆ ನಡೀತು. ತುಂಬ ವರ್ಷಗಳೇನಾಗಲಿಲ್ಲ, ಕೇವಲ 5-6 ವರ್ಷಗಳ ಹಿಂದೆ ಒಂದು ವಯಸ್ಸಾದ ತಾಯಿ ತೀರ್ಕೊಂಡ್ಲು. ಸ್ಮಶಾನಕ್ಕೆ ಕರ್ಕೊಂಡು ಬರ್ತಾರೆ. ಅದು ಸರ್ಕಾರಿ ವ್ಯವಸ್ಥೆ ಇರುವಂತಹ ಸ್ಮಶಾನ, ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ. ಈ ಹೆಣವನ್ನು ಸುಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಜಾತಿಯ ಕಾರಣಕ್ಕೆ. ನಿಮ್ಮದು ಕೀಳು ಜಾತಿ, ಇಲ್ಲಿ ಸುಟ್ರೆ ನಮ್ಮ ಜಾತಿಗೆ ಅಪಮಾನ, ಮೈಲಿಗೆ ಆಗುತ್ತೆ ಅಂತ ಹೇಳಿ. ಇವತ್ತಿಗೂ ಇದೆ. 5-6 ವರ್ಷಗಳ ಹಿಂದೆ ಆದಂಥ ಘಟನೆ ಇದು. ಕೊನೆಗೇನು ಮಾಡಿದ್ರು? ಆ ಹೆಣವನ್ನು 20 ಕಿಲೋಮೀಟರ್ ಹೊತ್ತುಕೊಂಡು ಹೋಗಿ ಮಧ್ಯರಾತ್ರಿ ಊರಿನ ಹೊರಗಡೆ ಸುಟ್ಟು, ಬೆಳಗಾಗುವ ಹೊತ್ತಿಗೆ ಪುನಃ ಊರಿಗೆ ಬಂದರು, ವಾಪಸ್ ಬಂದರು. ಅಂದರೆ ಒಂದು ಜಾತಿಯ ಕಾರಣಕ್ಕಾಗಿ ಹೆಣವನ್ನು ಸುಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಎಂಥ ಅಮಾನವೀಯ ಘಟನೆ ಇವತ್ತಿಗೂ ಹಿಂದೂ ಸಮಾಜದಲ್ಲಿ ಉಳ್ಕೊಂಡಿದೆ. ಈ ಕೆಟ್ಟ ಪದ್ಧತಿಯನ್ನು ಹೋಗಲಾಡಿಸುವವರು ಯಾರು? ಆ ಜವಾಬ್ದಾರಿ ಯಾರ್ದು? ನಮ್ದೇ ಅಲ್ವಾ? ನಾವು ಹೇಳೋದಿಲ್ವಾ? ಆಲ್ ಎರ ಬೇತ ಜಾತಿ ದಯನ ಮದ್ಮೇತಲಿಗೆ ನಮ್ಮ ಬಾಯಲ್ಲೂ ಬರಲಿಲ್ವಾ? ಜಾತಿ ಸಂಘಟನೆಯ ಕಾರ್ಯಕ್ರಮ ಆಗುವಾಗ ನಮ್ಮ ಜಾತಿ ಅಂತ ನಾವೆಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ.
ಈ ಜಾತಿ ಅನ್ನುವ ಕಲ್ಪನೆ ಏನಿದೆ, ಪರಿಕಲ್ಪನೆ ಏನಿದೆ, ಅದನ್ನು ನಿವಾರಣೆ ಮಾಡುವಂಥದ್ದು ಸಂಘ ಮಾತಾಡ್ತಿಲ್ಲ. ಆದರೆ ಈ ಜಾತಿಯನ್ನೇ ಹಿಂದೂ ಸಮಾಜದ ಶಕ್ತಿಯನ್ನಾಗಿ ಹೇಗೆ ಪರಿವರ್ತಿಸುವುದು? ಆ ಜಾತಿ ಎನ್ನುವ ಸಣ್ಣ ಗೆರೆಯ ಕೆಳಗಡೆ ಉದ್ದ ಗೆರೆಯನ್ನು ಎಳಿಬೇಕು. ಯಾವುದದು? ಹಿಂದೂ ಭಾವ. ಈ ಹಿಂದೂ ಭಾವ ನಮ್ಮೆಲ್ಲರಲ್ಲೂ ಜಾಗೃತಿ ಆಗಬೇಕು. ಜಾತಿಯ ಸಂಗತಿಯಲ್ಲಿ ನಾವೇನಾದರೂ ಹೆಮ್ಮೆ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ, ಹಾಗೆ ಅನಿಸಿದರೆ ತಕ್ಷಣ ಹಿಂದೂ ನೆನಪಾಗಬೇಕು ನಮಗೆ. ನಾವೆಲ್ಲರೂ ಹಿಂದೂ ಅನ್ನುವ ಭಾವ ಜಾಗೃತಿ ಆಗಬೇಕು ನಮ್ಮ ಮನಸ್ಸಿನಲ್ಲಿ. ಮಂಗಳೂರಿನಲ್ಲೇ ಕೂಳೂರೋ ಕಾವೂರೋ ಏನೋ ಆ ಪರಿಸರದಲ್ಲಿ ನಾನೊಂದು 2-3 ವರ್ಷಗಳ ಹಿಂದೆ ಕೇಳಿದಂಥ ಘಟನೆ. ದೇವಸ್ಥಾನಕ್ಕೆ ಪ್ರವೇಶ ಕೊಡಲಿಲ್ಲ ಜಾತಿಯ ಕಾರಣಕ್ಕೆ. ಅಂದರೆ ನನ್ನ ಜಾತಿ ಕೆಳಗಿನದ್ದು ಅನ್ನುವ ಕೀಳರಿಮೆ ನಮ್ಮದೇ ಹಿಂದೂಗಳಲ್ಲಿದೆ, ನನ್ನ ಜಾತಿ ಮೇಲಿನದ್ದು ಅನ್ನುವ ಮೇಲರಿಮೆ ನಮ್ಮದೇ ಹಿಂದೂಗಳಲ್ಲಿದೆ. ಎರಡೂ ತಪ್ಪು. ಯಾಕೆ ನಾವು ಕೀಳರಿಮೆಯಿಂದ ಬದುಕಬೇಕು? ಯಾಕೆ ನಮ್ಮ ಜೊತೆ ಇರುವವರನ್ನು ಅವರಿಗಿಂತ ನಾವು ಮೇಲು ಅಂತ ಭಾವಿಸಬೇಕು? ಎಲ್ಲರೂ ಸಮಾನ ಅಂತ ನಾವು ಯಾಕೆ ಭಾವಿಸಬಾರ್ದು? ಆ ಭಾವ ಜಾಗೃತಿ ನಮ್ಮಲ್ಲಾಗಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಇದು 4ನೇ ಕರ್ತವ್ಯ ನಾವು ಮಾಡಬೇಕಾದ್ದು. ನಮ್ಮ ಮನಸ್ಸನ್ನು ತಯಾರು ಮಾಡಬೇಕಾದದ್ದು 4ನೇ ಕರ್ತವ್ಯ. ಇನ್ನು 5ನೇ ಕರ್ತವ್ಯ, ಒಬ್ಬ ನಾಗರಿಕನಾಗಿ ಸಮಾಜದ ಮಧ್ಯೆ ನನ್ನ ವರ್ತನೆ ಹೇಗಿರಬೇಕು? ಇದಕ್ಕೆ ನಾಗರಿಕ ಶಿಷ್ಟಾಚಾರ ಅಥವಾ ನಾಗರಿಕ ಕರ್ತವ್ಯ ಅಂತ ಹೇಳ್ತೀವಿ. ಸಂವಿಧಾನದ ಬಗ್ಗೆ ಅನೇಕ ಚರ್ಚೆಗಳಾಗ್ತವೆ. RSS ಸಂವಿಧಾನ ವಿರೋಧಿ ಅಂತ ಅಲ್ಲ, ಸಂವಿಧಾನವನ್ನು ಚಾಚೂ ತಪ್ಪದೆ ಪಾಲಿಸುವಂತಹ ಒಂದು ಸಂಘಟನೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಿಂದೂ ಸಮಾಜವೂ ಅಷ್ಟೇ, ಸಂವಿಧಾನವನ್ನು ಪಾಲಿಸುವಲ್ಲಿ ಎಲ್ಲರಿಗಿಂತೂ ಮುಂದೆ ಇದೆ. ಕಾನೂನನ್ನು ಪಾಲನೆ ಮಾಡಬೇಕಲ್ಲ. ಅನೇಕ ಡಿಗ್ರಿ ಹೋಲ್ಡರ್ಸ್ ನಾವಿದ್ದೇವೆ. ನಾನು ನೋಡ್ತಾ ಇರ್ತೇನೆ, ಟ್ರಾಫಿಕಲ್ಲಿ ನಿಲ್ಬೇಕಿದ್ರೆ ಆ ಎಲ್ಲೋ ಸಿಗ್ನಲ್ ಬರುವುದಕ್ಕಿಂತ ಮೊದಲೇ ರುಯ್ ಅಂತ ಆಕ್ಸಿಲೇಟರ್ ಕೊಡ್ತಾ ಇರ್ತಾರೆ ಬೈಕ್ನವರು, ಬೈಕಲ್ಲಿರುವ ಹುಡುಗರು. ಕಾರ್ನವರು ಮುಂದೆ ಬಂದು ಆಯಿತು, ಝೀಬ್ರಾ ಕ್ರಾಸ್ ಮಾಡಿ ಆಯಿತು, ಆ ಝೀಬ್ರಾ ಕ್ರಾಸನ್ನು ದಾಟಿ ಆಯಿತು. 5 ಸೆಕೆಂಡ್ನಲ್ಲಿ ಕಾರ್ ಸ್ಟಾರ್ಟ್ ಮಾಡಿ, ಬೈಕ್ ಸ್ಟಾರ್ಟ್ ಮಾಡಿ ಆರಾಮ್ಸೆ ಹೋಗ್ಬೋದಲ್ಲ. ಏನು ವ್ಯತ್ಯಾಸ ಆಗ್ತದೆ? 1 ನಿಮಿಷ ನಿಂತಿದ್ದಾನೆ, 30 ಸೆಕೆಂಡ್ ನಿಂತಿದ್ದಾನೆ, 5 ಸೆಕೆಂಡ್ನಲ್ಲಿ ಏನು ವ್ಯತ್ಯಾಸ ಆಗ್ತದೆ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಮಗೆ? ಈ ಸಮಾಜವನ್ನು ಸರಿ ಮಾಡಬೇಕಾದವರು ಯಾರು? ನಾವೇ, ಬೇರೆ ಯಾರೂ ಅಲ್ಲ. ಕಾನೂನಲ್ಲ, ಕಾನೂನಿಂದ ಯಾವುದೂ ಸಾಧ್ಯ ಇಲ್ಲ. ನಾವು ಸರಿ ಮಾಡಬೇಕು. ಅದಕ್ಕೋಸ್ಕರ ನಾವು ನಮ್ಮ ಏರಿಯಾಗಳಲ್ಲಿ ವಾರಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಸೇರಬೇಕು. ಈ ಥರದ ಚಟುವಟಿಕೆಯನ್ನು ಏನು ಮಾಡಬಹುದು ಅಂತ ಯೋಚನೆ ಮಾಡಬೇಕು. ಆಗ ಇವತ್ತು ಮಾಡಿದ ಕಾರ್ಯಕ್ರಮಕ್ಕೆ ಅರ್ಥ ಸಿಗುತ್ತೆ. ಕಾರ್ಯಕ್ರಮ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಹೋದ್ವಿ, ಮರ್ತ್ವಿ ಅಂತ ಆದರೆ ಇದು ವ್ಯರ್ಥ ಅಂತ ಅರ್ಥ. ನಾವು ಸೇರಬೇಕು, ಪ್ರತಿ ವಾರ ಸೇರಬೇಕು ಅಥವಾ ಪ್ರತಿ ತಿಂಗಳು ಸೇರಬೇಕು, ನಿಯಮಿತವಾಗಿ ಸೇರಬೇಕು, ಚರ್ಚೆ ಮಾಡಬೇಕು ಇದರ ಬಗ್ಗೆ. ಕೌಟುಂಬಿಕ ವಾತಾವರಣದಲ್ಲಿ ಸೇರಬೇಕು. 4-5 ಕುಟುಂಬಗಳು ಒಟ್ಟು ಸೇರಿ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಏನು ಮಾಡ್ಬೋದು ನಾವು ಕೆಲಸ, ಸೇವಾ ಕೆಲಸ ಏನು ಮಾಡ್ಬೋದು, ಜಾಗೃತಿಯ ಕೆಲಸ ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಬಸ್ಸಿನಲ್ಲಿ ಹೋಗಬೇಕಿದ್ರೆ ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ ಅಂತ ಸಣ್ಣ ಬೋರ್ಡ್ ಕಾಣ್ತದೆ ನಮಗೆ. ಕೆಲವು ಬಸ್ನಲ್ಲಂತೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಸ್ವಾತಂತ್ರ್ಯ ಸಿಕ್ಕಿ ವರ್ಷಗಳೆಷ್ಟಾಯಿತು, ಈಗಲೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅನ್ನುವ ಬೋರ್ಡ್ ಇದೆ. ನಮ್ಮ ಭಾರತದಲ್ಲಿ ಇದೆಲ್ಲ ನಮಗೆ ಬೇಕಾ? ಈ ಸಣ್ಣ ಸಣ್ಣ ಫಲಕಗಳೆಲ್ಲ ನಮ್ಮ ಸಂಸ್ಕೃತಿ. ಹಿರಿಯರು ಬಂದಾಗ ಎದ್ದು ನಿಲ್ಲುವಂಥದ್ದು, ಹಿರಿಯರು ಬಂದಾಗ ಅವರಿಗೆ ಜಾಗ ಬಿಟ್ಟು ಕೊಡುವಂಥದ್ದು, ಗರ್ಭಿಣಿಯರು ಬಂದಾಗ ಸೀಟು ಬಿಟ್ಟು ಕೊಡುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ನಮಗೆ ಕಲಿಸುವಂಥದ್ದು. ಯಾಕೆ ನಮಗೆ ಈ ಬೋರ್ಡ್ ಬೇಕಿತ್ತು? ಇದು ಹೋಗಬೇಕಿದ್ರೆ ನಮ್ಮ ಸ್ವಭಾವವೇ ಅದಾಗಬೇಕು. ಕಾನೂನಿಗೆ ಅನ್ನಿಸಬೇಕಿದ ಅವಶ್ಯಕತೆ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ. ಇದಾದಾಗ ಏನು ಹೇಳ್ತೀವಿ ನಾವು? ಆಗ ಹೇಳಿದ್ರಲ್ಲ, ಭಾರತ ಪರಮ ವೈಭವ ಸ್ಥಿತಿಗೆ ಹೋಗಬೇಕು ಅಂತ ಪ್ರಾಸ್ತಾವಿಕ ಭಾಷಣದಲ್ಲಿ. ಅದಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೋ ಒಂದು ಸಂಘಟನೆಗೆ ಕಾಂಟ್ರಾಕ್ಟ್ ಕೊಡಬಾರ್ದು. ನಾವೇನು ಮಾಡಬೇಕು ಅನ್ನುವ ಜವಾಬ್ದಾರಿಯಿಂದ ನಾವು ವರ್ತಿಸಬೇಕು, ನಾವು ದಿನಗಳಿಬೇಕು. ಅದಕ್ಕೋಸ್ಕರ ಈ ಹಿಂದೂ ಸಂಗಮ. ಹಾಗಾಗಿ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಇವು ಬಹಳ ಶ್ರೇಷ್ಠ. ಆ ಶ್ರೇಷ್ಠತೆಯ ಅನುಭವ ನಮಗೆ ಆಗಬೇಕು ಅಂತಿದ್ರೆ ನಮ್ಮ ವರ್ತನೆ, ನಮ್ಮ ಸ್ವಭಾವದಲ್ಲಿ ಇದೆಲ್ಲವನ್ನು ಅಳವಡಿಸಬೇಕು. ಧರ್ಮ ಅನ್ನುವಂಥದ್ದೊಂದು ಕಾನ್ಸೆಪ್ಟ್, ಅದನ್ನು ಅಳವಡಿಸಿಕೊಂಡ್ರೆ ಅದು ಸಂಸ್ಕೃತಿ ಆಗುತ್ತೆ. ಯಾರು ಅಳವಡಿಸಿಕೊಳ್ಬೇಕು? ಹಿಂದೂ ಸಮಾಜ ಅಳವಡಿಸಿಕೊಳ್ಬೇಕು. ಆ ರೀತಿ ಸಮಾಜ ಸೇರಿ ಹಿಂದೂ ರಾಷ್ಟ್ರ ಆಗುತ್ತೆ. ಈ ಹಿಂದುತ್ವ, ಹಿಂದೂ ರಾಷ್ಟ್ರ ಅಂತ ಹೇಳೋಕೆ ದೊಡ್ಡ ಒಂದು ತಪ್ಪು ಕಲ್ಪನೆ ಇದೆ. ಬ್ಯಾರ್ಲೇನು ಕ್ರಿಶ್ಚಿಯನ್ ದಕ್ಲೇನು ಪೂರ ಗಿಡತದೆ ಹಿಂದೂ ರಾಷ್ಟ್ರ ಕಟ್ಟುನು ಅಂತ ಹೇಳಿ. ಅರೆ, ಯಾರನ್ನ ಓಡಿಸಿ ಹಿಂದೂ ರಾಷ್ಟ್ರ ಕಟ್ಟುವಂಥದ್ದು ನಮ್ಮ ಸಂಸ್ಕೃತಿಯ? ಅವ ಹಿಂದುವೇ ಅಲ್ಲ. ಈ ಥರ ಯೋಚನೆ ಮಾಡಿದರೆ ಎಲ್ಲರನ್ನ ಒಟ್ಟು ಸೇರಿಸಿ ಈ ದೇಶವನ್ನು ಪರಮವೈಭವ ಸ್ಥಿತಿಗೆ ಕೊಂಡೊಯ್ಯುವುದು ನಮ್ಮ ಕಲ್ಪನೆ. ಯಾರನ್ನ ಓಡಿಸಿ, ಯಾರನ್ನ ಬೆದರಿಸಿ, ಇದಲ್ಲ ನಮ್ಮ ಸಂಸ್ಕೃತಿ. ಯಾವ ಭಾವದಿಂದ ಬದುಕಬೇಕು? ಹಿಂದೂ ಅಂದರೆ ಏನು? ಪರಮ ಪೂಜನೀಯ ಸರಸಂಘ ಚಾಲಕರು ಇತ್ತೀಚೆಗೆ ಅಷ್ಟೇ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪ್ರಪಂಚದ ನಂಬರ್ 1 ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೊಬ್ಬರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಧರ್ಮ ಏನು ಹೇಳುತ್ತೆ?
ಹಿಂದೂ ಅಂದರೆ 4 ಕೆಟಗರಿ ಇದೆ ಹಿಂದೂಗಳಲ್ಲಿ. ಮೊದಲನೇ ಕೆಟಗರಿ ನನ್ನ ಧರ್ಮ, ನನ್ನ ದೇಶ, ನನ್ನ ದೇವರು, ನನ್ನ ದೈವ, ನನ್ನದು ನನ್ನದು ಅಂತ ನಾವು ಏನೆಲ್ಲ ಹೇಳ್ತೇವೆ, ಇದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ, ನನಗೆ ಶ್ರದ್ಧೆ ಇದೆ ಅದರ ಮೇಲೆ. ಇದು ಮೊದಲನೇ ಕೆಟಗರಿ. ಎರಡನೇ ಕೆಟಗರಿ ಯಾರು? ಹಿಂದೂ. ಹೌದು, ನಾನು ಹಿಂದೂ ಮಾರ್ಯಾರೆ, ಅದರಲ್ಲಿ ಹೆಮ್ಮೆ ಪಡ್ಕೊಳ್ಳುವಂಥದ್ದು ಏನಿದೆ? ನಿಖಲ್ ದಾಯಂದೇನು ತರಟಿದು ಮುಂದೆ ಬಲಿ ಬರ್ಬರ್ ಮಾರೆ, ಊರಿಡಿ ಬನೊಂದು ಬರ್ಬರ್ ಎಂಚಿನ ಉಂಡ ಇಟ್ಟು ಯಾನು ಹಿಂದೂ ಮಾರೆ ಅಂದ್ ಯಾಮನ್ ಬ್ಯಾನ್ ಹಿಂದೂ ಐಟು ದಾದೊಂದು ಹೆಮ್ಮೆ ಪಡೋರಂಚಿನ. ಈ ಥರ ಮಾನಸಿಕತೆಗಳ ಎರಡನೇ ಕೆಟಗರಿ, ಇವರು ಹಿಂದೂಗಳೇ. ಇನ್ನು ಮೂರನೇ ಕೆಟಗರಿ ಯಾವುದದು? ಎಲ್ಲವೂ ಗೊತ್ತಿದೆ, ಹಿಂದುತ್ವ ಆಚರಣೆಗಳು ಎಲ್ಲವೂ ಒಳ್ಳೆಯದು, ಎಲ್ಲವೂ ಶ್ರೇಷ್ಠವೇ, ಆದರೆ ಹೊರಗಡೆ ಹೇಳೋದಿಲ್ಲ. ಸ್ವಲ್ಪ ಮುಜುಗರ, ಕುಡೋರಿಯಗದಲ್ಲ ಬೇಜಾರಾಪುಡ, ಸೆಕ್ಯುಲರ್ ಅಂತ ಒಂದು ಪದ ಬಳಕೆ ಮಾಡ್ತಾರೆ. ಈಗ ಹಿಂದೂ ಧರ್ಮದಷ್ಟು ಸೆಕ್ಯುಲರ್ ಯಾವ ಧರ್ಮವೂ ಇಲ್ಲ ರೀ. ಅದಕ್ಕೋಸ್ಕರ ಇಲ್ಲಿ ಬೇರೆ ಬೇರೆ ಮತಪಂಥಗಳಿರೋದು. ಯಾವ ದೇಶದಲ್ಲಿ ಇಷ್ಟು ಮತಪಂಥಗಳು ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕೋಸ್ಕರ ಹಿಂದೂ ಅಂತ ಹೇಳ್ಕೊಳ್ಳೋದಿಲ್ಲ, ಅಥವಾ ಅದನ್ನು ನೆಚ್ಚಿಕೊಳ್ಳುವ ಮನಸ್ಸಿದ್ರೂ ಕೂಡ ಹೊರಗಡೆ ಹೇಳುವುದಿಲ್ಲ. ಈ ಥರ ಒಂದು ಮೂರನೇ ಕೆಟಗರಿ. ಇದೊಂದು ವಿಚಿತ್ರ ಕೆಟಗರಿ. ಹಲವಾರು ರಾಜಕೀಯ ಪಕ್ಷಗಳಲ್ಲೂ ಈ ಪ್ರಮಾಣ ಜಾಸ್ತಿ ಇದೆ, ಸಮಾಜದಲ್ಲೂ ಇದೆ. ಸ್ವಲ್ಪ ಆರ್ಥಿಕವಾಗಿ ಮುಂದುವರಿದಂತಹ ಕುಟುಂಬಗಳಲ್ಲಿ ಇದು ಸ್ವಲ್ಪ ಇದೆ. ಈ ಮೂರನೇ ವರ್ಗ. ಇನ್ನು ನಾಲ್ಕನೇ ವರ್ಗ ಯಾವುದು ಗೊತ್ತಾ? ಹಿಂದೂ ಅನ್ನುವುದನ್ನು ಮರೆತಿರುವಂತಹ ವರ್ಗ. ಅದರಲ್ಲಿ ಅನೇಕ ಮತಪಂಥಗಳು ಬರ್ತವೆ, ಕ್ರಿಶ್ಚಿಯನ್ ಮುಸ್ಲಿಮರು ಬರ್ತಾರೆ ಅದರಲ್ಲಿ. ಎಲ್ಲರ ಪೂರ್ವಜರು ಹಿಂದೂ ರೀ. ಈಗಲೂ DNA ಟೆಸ್ಟ್ ಮಾಡಿದರೆ ಪೂರ್ವಜರು ಹಿಂದೂ ಅಂತ ಪ್ರೂವ್ ಆಗುತ್ತೆ. ಇಲ್ಲಿ ಯಾರು ಅರಬ್ ದೇಶದಿಂದ ಬಂದು ನೆಲೆ ನಿಂತವರಿಲ್ಲ, ಯಾರೋ ರೋಮ್ನಿಂದ ಬಂದು ನೆಲೆ ನಿಂತವರಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ಹಿಂದೂಗಳೇ. ಅದನ್ನು ಮರ್ತಿದ್ದಾರೆ ಅಷ್ಟೇ. ಅದನ್ನು ನೆನಪಿಸುವ ಕೆಲಸ ಯಾರು ಮಾಡಬೇಕು? ಈ ಮೊದಲನೇ ಕೆಟಗರಿ ಹಿಂದೂಗಳನ್ನ ನಾವೆಲ್ಲರೂ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಈ ಕಾರಣಕ್ಕೋಸ್ಕರ ಹಿಂದೂ ಸಂಗಮ. ಯಾವುದೋ ಒಂದು ಮತವನ್ನು ದೂಷಿಸ್ಲಿಕ್ಕೋ, ಯಾರನ್ನೋ ಕೆಳಗೆ ಮಾಡಲಿಕ್ಕೋ, ನಮ್ಮನ್ನ ಮೇಲೆ ಏರಿಸಿ ಮಾತಾಡಲಿಕ್ಕೋ ಅಲ್ಲ ಹಿಂದೂ ಸಂಗಮ. ಇಡೀ ದೇಶ ಒಟ್ಟಾಗಿ ಪ್ರಪಂಚ ವಸುದೈವ ಕುಟುಂಬಕಂ ಅನ್ನುವ ಹಿಂದೂ ಧರ್ಮದ ಭಾವ ಏನಿದೆ ಅದನ್ನು ಮಾಡಬೇಕಾಗಿದೆ. ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಬೋಧಿಸಿದಂತಹ ಧರ್ಮ ನಮ್ಮದು. ನಮ್ಮೊಳಗಡೆ ನಾವು ವಿಘಟನೆಯಾಗಿದ್ರೆ ಸಾಮರಸ್ಯ ಬರಬೇಕಲ್ಲ. ಈ ಭಾವದಿಂದ ಇದ್ರೆ ಎಲ್ಲರೂ ಬದಲಾಗ್ತಾರೆ. 100 ವರ್ಷದಲ್ಲಿ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾ ಇದ್ದಂತಹ ಕಾಲಘಟ್ಟದಿಂದ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಟ್ಟುಕೊಳ್ಳುವಂತಹ ದೊಡ್ಡ ವರ್ಗ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಈಗ ಹೇಳಿದಂಥ ಆ 4 ವರ್ಗ, ಹಿಂದೂಗಳ ವರ್ಗ ಏನಿದೆ ಅದು ಒಟ್ಟಾಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ ರೀ, ಸಾಧ್ಯ ಇದೆ. ಯಾರು ಮಾಡಬೇಕು? ನಾವು ಮಾಡಬೇಕು. ಮಾಡಬೇಕಿದ್ರೆ ವಾರಕ್ಕೊಂದ್ಸಲ ನಾವು ಜೊತೆ ಸೇರಬೇಕು, ಚಿಂತನೆ ಮಾಡಬೇಕು. 1 ಗಂಟೆ ದೇಶಕ್ಕೋಸ್ಕರ ಕೊಟ್ಟರು ಸಾಕು ದಿನಕ್ಕೆ. ಅಥವಾ ಸಮಯ ಇಲ್ಲ ನಮಗೆ ದಿನಕ್ಕೆ ಕೊಡಲಿಕ್ಕೆ, ನಮ್ಮದೇ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದೆ. ವಾರಕ್ಕೊಂದು ಗಂಟೆ ಕೊಡ್ಬೋದಾ? ವಾರಕ್ಕೊಂದು ಗಂಟೆ ಸಾಕು. ಎಲ್ಲ ಹೆಂಗಸರು ಗಂಡಸರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಅಲ್ಲಿ ರಾಜಕೀಯ ಮಾತಾಡಬಾರ್ದು, ಅಲ್ಲಿ ಕ್ರಿಕೆಟ್ ಮಾತಾಡಬಾರ್ದು, ಅಲ್ಲಿ ಪಿಕ್ಚರ್ ಮಾತಾಡಬಾರ್ದು, ಫಿಲ್ಮ್ ಮಾತಾಡಬಾರ್ದು, ಬೇರೆ ಯಾವುದೇ ವಿಷಯ ಮಾತಾಡಬಾರ್ದು. ಒಂದರ ಬಗ್ಗೆ ಚಿಂತನೆ ಮಾಡಬೇಕು. ನಮ್ಮ ಊರು, ನಮ್ಮ ಸಮಾಜ. ಹೀಗೆ ಮಾಡಿದರೆ ಮಾತ್ರ ಭಾರತ ಪರಮವೈಭವಕ್ಕೆ ಏರ್ಲಿಕ್ಕೆ ಸಾಧ್ಯ ಉಂಟು. ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ಒಬ್ಬ ರಾಜ ಸ್ವಾಮೀಜಿ ಹತ್ರ ಕೇಳಿದ್ನಂತೆ, ಸ್ವಾಮೀಜಿ ನನಗೆ ಧನ ಕನಕಗಳು ಬೇಕು, ಪ್ರಜಾಪಾಲನೆಗೆ ಕಷ್ಟ ಆಗ್ತಾ ಇದೆ, ಇದನ್ನು ನೀವು ದಯಪಾಲಿಸಬೇಕು ಅಂತ. ಬೇಟೆಗೆ ಹೊರಟಾಗ ಕಾಡಿನಲ್ಲಿ ತಪಸ್ಸಿಗೆ ಕೂತಂತ ಸ್ವಾಮೀಜಿ ಹತ್ರ, ಧ್ಯಾನ ಮಾಡ್ತಾ ಇದ್ದಂಥ ಸ್ವಾಮೀಜಿ ಹತ್ರ. ಆಗ ಸ್ವಾಮೀಜಿ ಹೇಳಿದ್ರಂತೆ, ಓ ಅಲ್ಲಿ ಒಂದು ಮರ ಕಾಣ್ತಾ ಉಂಟಲ್ಲ, ಅದನ್ನು ಮುಟ್ಟಿ ನೀನು ಏನು ಬೇಕಿದ್ರು ಕೇಳು, ಅದು ಕೊಡ್ತದೆ ಅಂತ ಹೇಳಿ. ರಾಜ ಕೇಳಿದ, ಪ್ರಜಾ ಪರಿಪಾಲನೆಗೆ ಏನೇನು ಬೇಕೋ ಎಲ್ಲವನ್ನೂ ಕೇಳಿದ. ಎಲ್ಲವೂ ಕೊಡ್ತು ಮರ, ಚಿನ್ನ, ಹೊನ್ನು, ಧನ, ಕನಕ ಎಲ್ಲವನ್ನೂ ಕೊಡ್ತು. ರಥ ಕೊಡ್ತು, ಅದು ಕೊಡ್ತು, ಇದು ಕೊಡ್ತು, ಏನೆಲ್ಲ ಕೇಳಿದ ಅದೆಲ್ಲವನ್ನು ಕೊಡ್ತು. ಕೊನೆಗೆ ಇವನಿಗೊಂದು ಸಂಶಯ ಬಂತು, ಅಲ್ಲ ಸ್ವಾಮೀಜಿ, ಈ ಮರ ನಿಮ್ಮ ಹತ್ರನೇ ಇದೆ, ನೀವ್ಯಾಕೆ ಹೀಗೆ ಧ್ಯಾನಕ್ಕೆ ಕೂತಿದ್ದೀರಿ ಎಲ್ಲವನ್ನು ಬಿಟ್ಟು? ನೀವು ಕೇಳ್ಬೋದಲ್ಲ, ಏನಾದರೂ ಸುಖವಾಗಿ ಬದುಕುವುದಲ್ಲ. ಅದಕ್ಕೆ ಸ್ವಾಮೀಜಿ ಹೇಳಿದರು, ಆ ಮರ ಅಷ್ಟು ಕೊಡ್ತಾ ಇತ್ತಲ್ಲ, ಅದು ಯಾವುದರ ಫಲ ಗೊತ್ತಾ? ನಾನಿಲ್ಲಿ ಧ್ಯಾನ ತಪಸ್ಸು ಮಾಡ್ತಾ ಇದ್ದೇನಲ್ಲ, ಇದರ ಫಲವಾಗಿ ಅದಕ್ಕೆ ಆ ಶಕ್ತಿ ಬಂದಿದೆ ಅಂತ ಹೇಳಿ. ಇದರ ಫಲವಾಗಿ ಅದಕ್ಕೆ ಶಕ್ತಿ ಬಂದಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಅನೇಕ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಸಮಾಜದ ಸೇವಾ ಸಂಘಟನೆಗಳು ಮಾಡಿದ ತಪಸ್ಸಿನ ಫಲವಾಗಿ ನಾವಿವತ್ತು ಸುಖವಾಗಿದ್ದೇವೆ. ಇದನ್ನು ನೆನಪಿನಲ್ಲಿಟ್ಕೊಂಡು ದಯವಿಟ್ಟು ನಾನು ಹೇಳಿದಂತಹ
ಒಂದು ವಾರಕ್ಕೊಮ್ಮೆ ಸೇರುವಂಥದ್ದು, ಒಂದು ತಿಂಗಳಿಗೊಮ್ಮೆ ಸೇರುವಂಥದ್ದು, ಆ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಬೇಕು. ಇವತ್ತು ಏನೆಲ್ಲ ವಿಷಯಗಳನ್ನು ನಾವು ಚಿಂತನೆ ನಡೆಸಿದ್ದೇವೋ ಇದು ಭಾಷಣ ಅಲ್ಲ, ಇದು ಚಿಂತನೆ. ಈ ಚಿಂತನೆಯನ್ನು ನಾವು ಅಲ್ಲಿ ಕೂತು ಚರ್ಚೆ ಮಾಡಬೇಕು. ಮುಂದಿನ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಇಂದು ಸಮಾಜಕ್ಕೋಸ್ಕರ ಸ್ವಲ್ಪನಾದರೂ ನಾವು ಸಮಯ ಕೊಡಬೇಕು ಅನ್ನುವ ದೊಡ್ಡ ಅಪೇಕ್ಷೆಯೊಂದಿಗೆ ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದ್ರೆ ನನ್ನ ಜೊತೆ ಒಂದ್ಸಲ ಘೋಷಣೆಯನ್ನು ಕೂಗಬೇಕು. ಭಾರತ್ ಮಾತಾ ಕಿ ವಂದೇ. ಧನ್ಯವಾದ.